SSLC ಪ್ರಿಪರೇಟರಿ ಪ್ರಶ್ನೆ ಪೇಪರ್ ಲೀಕ್ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇದೆ ನೋಡಿ. ಫೇವರೇಟ್ ಸ್ಟೂಡೆಂಟ್ಸ್ಗಳಿಗೆ ಪ್ರಶ್ನೆ ಪತ್ರಿಕೆಯನ್ನ ಕೊಟ್ಟು ಶಿಕ್ಷಕರು ಲಾಕ್ ಆಗಿದ್ದಾರೆ. SSLC ಪ್ರಿಪರೇಟರಿ ಕ್ವಶನ್ ಪೇಪರ್ಗಳು ಲೀಕ್ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇದೆ. ಫೇವರೇಟ್ ಸ್ಟೂಡೆಂಟ್ಸ್ಗೆ ಪ್ರಶ್ನೆ ಪತ್ರಿಕೆಯನ್ನ ಕೊಟ್ಟು ಶಿಕ್ಷಕರು ಲಾಕ್ ಆಗಿದ್ದಾರೆ. ವಿದ್ಯಾರ್ಥಿಗಳ ರಿಸಲ್ಟ್ ಚೆನ್ನಾಗಿ ಬರಲಿ ಅಂತ ಪೇಪರ್ ಅನ್ನ ಲೀಕ್ ಮಾಡಿದ್ದಾರೆ. ಸರ್ಕಾರದ ಅನುದಾನದ ಶಾಲೆಯ ಶಿಕ್ಷಕರಿಂದ ಈ ಪೇಪರ್ ಲೀಕ್ ಆಗಿರೋದು. ಬಂಧಿತ ಶಿಕ್ಷಕರಿಗೆ ಸೈಬರ್ ಕ್ರೈಮ್ ಪೊಲೀಸರು ಫುಲ್ ಡ್ರಿಲ್ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಜಿಲ್ಲೆಯ ಶಿಕ್ಷಕರು ವಿದ್ಯಾರ್ಥಿಗಳು ಭಾಗಿ ಬಗ್ಗೆ ಕೂಡ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಪ್ರಕರಣದ ಸಂಬಂಧ ಈಗಾಗಲೇ 6 ಶಿಕ್ಷಕರು 10 ಮಂದಿ ಸ್ಟೂಡೆಂಟ್ಸ್ಗಳನ್ನ ವಿಚಾರಣೆ ಮಾಡಿದ್ದಾರೆ ಪೊಲೀಸರು. 200, 500ಕ್ಕೆ ಪ್ರಶ್ನೆ ಪತ್ರಿಕೆಯನ್ನ ವಿದ್ಯಾರ್ಥಿಗಳು ಸೇಲ್ ಮಾಡ್ಕೊಂಡಿದ್ದಾರೆ. 200 ರೂಪಾಯಿ, 500 ರೂಪಾಯಿ. ಆಮೇಲೆ PUCದು ಕೂಡ ಇದೇ ಥರ ಆಗಿತ್ತು. ಅಲ್ಲೂ 30 ರೂಪಾಯಿ ಅಂತೆ, 50 ರೂಪಾಯಿ ಈ ಥರ ವಾಟ್ಸಪ್ ಗ್ರೂಪ್ಗಳಲ್ಲೆಲ್ಲ ಶೇರ್ ಮಾಡ್ತಾ ಇದ್ರು. ಈಗ ಪ್ರೈವೇಟ್ ಗ್ರೂಪ್ಗಳನ್ನು ಮಾಡಿಕೊಂಡು ಈ ಒಂದು ಕ್ವಶನ್ ಪೇಪರ್ಗಳನ್ನು ಅವರು ಶೇರ್ ಮಾಡ್ತಾ ಇದ್ರು. ಎಲ್ಲ ಗ್ರೂಪ್ಗಳ ಬಗ್ಗೆ ಈಗ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಮುಂದಾಗಿದ್ದಾರೆ ಪೊಲೀಸರು. ಕಾನೂನಿನ ಪ್ರಕಾರ ತಪ್ಪಿತಸ್ಥ ವಿದ್ಯಾರ್ಥಿಗಳ ಬಂಧನಕ್ಕೆ ಪೊಲೀಸರು ನಿರ್ಧರಿಸಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್. ಆರಂಭದಲ್ಲಿ ಈ ಎಷ್ಟೇ ಕಟ್ಟುನಿಟ್ಟಿನ ಕ್ರಮಗಳು ಕೈಗೊಂಡ್ರು ಕ್ವಶನ್ ಪೇಪರ್ಗಳು ಹೇಗೆ ಲೀಕ್ ಆಗುತ್ತೆ ಅನ್ನೋ ಪ್ರಶ್ನೆ ಇತ್ತು. ಬಟ್ ಸ್ವತಃ ಶಿಕ್ಷಕರೇ ಇದನ್ನು ಲೀಕ್ ಮಾಡಿರೋದು ಶಾಕಿಂಗ್ ವಿಚಾರ. ಹೆಚ್ಚಿನ ಡೀಟೇಲ್ಸ್ ಏನಿದೆ? ಖಂಡಿತವಾಗ್ಲೂ ಪ್ರಭು, ಏನು SSLC ಪ್ರಿಪರೇಟರಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ದಿನದಿಂದ ದಿನಕ್ಕೆ ಒಂದು ತಿರುವನ್ನು ಕೂಡ ಪಡ್ಕೊಳ್ತಿರುವಂತದ್ದು. ಈಗಾಗಲೇ ಒಂದು 15ಕ್ಕೂ ಹೆಚ್ಚು ಜನರನ್ನು ಕೂಡ ಈಗಾಗಲೇ ಅರೆಸ್ಟ್ ಮಾಡುವಂತ ಕೆಲಸಕ್ಕೂ ಸಹ ಮುಂದಾಗಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ವಿದ್ಯಾರ್ಥಿಗಳ ರಿಸಲ್ಟ್ ಚೆನ್ನಾಗಿ ಬರ್ಲಿ ಅಂತ ಹೇಳಿ ಅವರಿಗೆ ಯಾರ್ಯಾರು ಫೇವರೇಟ್ ಸ್ಟೂಡೆಂಟ್ಸ್ ಇರ್ತಾರೋ ಅವರ ಒಂದು ವಿಚಾರಗಳನ್ನ ಪಡ್ಕೊಂಡು ಅವರಿಗೆ ಮಾತ್ರ ಈ ಒಂದು ಕ್ವಶನ್ ಪೇಪರ್ಗಳನ್ನ ಕೂಡ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಈಗಾಗಲೇ ಸಿಕ್ಕಿರುವಂತದ್ದು. ಬಂಧಿತ ಶಿಕ್ಷಕರನ್ನ ತೀವ್ರ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಕೂಡ ಈ ಎಲ್ಲಾ ಮಾಹಿತಿಗಳು ಕೂಡ ಗೊತ್ತಾಗಿದೆ. ಬೇರೆ ಬೇರೆ ಜಿಲ್ಲೆಯ ಶಿಕ್ಷಕರು, ವಿದ್ಯಾರ್ಥಿಗಳು ಕೂಡ ಈ ಒಂದು ಕೇಸ್ನಲ್ಲಿ ಕೂಡ ಭಾಗಿಯಾಗಿದ್ದಾರೆ. ಕೇವಲ ಅವರಿಗೆ ಬೇಕಾದಂತವ್ರಿಗೆ ಮಾತ್ರ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನ ಕೊಟ್ಟಿದ್ರು. ಆದ್ರೆ ಕೆಲವೊಬ್ರು ಸ್ಟೂಡೆಂಟ್ಸ್ ಏನಿದ್ದಾರೆ ಅವರು ಒಂದು ಪ್ರತ್ಯೇಕವಾದಂತ ಗ್ರೂಪ್ ಮಾಡ್ಕೊಂಡಿದ್ರು. ಆ ಗ್ರೂಪ್ ನಲ್ಲೂ ಕೂಡ ಈ ಕ್ವಶನ್ ಪೇಪರ್ಗಳನ್ನ ಏನೋ ಹರಿಬಿಟ್ಟಿದ್ರು ಅನ್ನೋ ವಿಚಾರಗಳು ಕೂಡ ಈಗಾಗಲೇ ತನಿಖೆ ವೇಳೆ ಗೊತ್ತಾಗಿದೆ. ಹಾಗಾಗಿ ಆಗ ವೈರಲ್ ಆದಂತ ಸಂದರ್ಭದಲ್ಲಿ ಹೇಗೆ ಸಿಕ್ತು ಅಂತ ಹೇಳಿ ಆಗ ಕಂಪ್ಲೇಂಟ್ ಕೊಟ್ಟು ತನಿಖೆಯಾಗಿ ಈಗ ಈ ಒಂದು ದೊಡ್ಡ ರಂಪಾಗಂಟಕ್ಕೂ ಕೂಡ ಈಗಾಗಲೇ ಕಾರಣ ಆಗಿದೆ ಅಂತಾನು ಕೂಡ ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು. ಇನ್ನು ಪ್ರಮುಖವಾಗಿ ಸರ್ಕಾರದ ಅನುದಾನದ ಶಾಲೆಯ ಶಿಕ್ಷಕರಿಂದಲೇ ಈ ರೀತಿಯಾದಂತ ಪೇಪರ್ ಲೀಕ್ ಆಗಿರೋದು ಅಂತಾನು ಕೂಡ ಮೇಲ್ನೋಟಕ್ಕೂ ಕೂಡ ಗೊತ್ತಾಗಿರುವಂತದ್ದು. ಸೊ ಹೀಗಾಗಿ ಅಲ್ಲಿರುವಂತ ಟೀಚರ್ಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಇಲ್ಲ ಎಲ್ಲರನ್ನೂ ಕೂಡ ಈಗಾಗಲೇ ವಶಕ್ಕೆ ಪಡ್ಕೊಂಡಿದ್ದಾರೆ. ಅವರನ್ನ ವಶಕ್ಕೆ ಪಡ್ಕೊಂಡು ಈಗಾಗಲೇ ವಿಚಾರಣೆಯನ್ನು ಕೂಡ ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಇವರು 200 ರೂಪಾಯಿ ಆಗಿರ್ಬೋದು, 500 ರೂಪಾಯಿ ಆಗಿರ್ಬೋದು, 2000, 3000, 5000ವರೆಗೂ ಕೂಡ ಎಲ್ಲರೂ ಕೂಡ ಪ್ರಶ್ನೆ ಪತ್ರಿಕೆಯನ್ನ ಇವರು ಮಾರಾಟವನ್ನ ಮಾಡಿದ್ರು ಅನ್ನೋ ಮಾಹಿತಿ ಕೂಡ ಈಗಾಗಲೇ ಸಿಗ್ತಾ ಇರುವಂತದ್ದು. ಸೊ ಹೀಗಾಗಿ ಆ ಒಂದು ಅಕೌಂಟ್ ಸ್ಟೇಟ್ಮೆಂಟ್ ಅನ್ನು ಕೂಡ ಚೆಕ್ ಮಾಡೋದಕ್ಕೂ ಕೂಡ ಪೊಲೀಸರು ಮುಂದಾಗಿದ್ದಾರೆ. ಅಲ್ಲೂ ಕೂಡ ಈಗ ಕೆಲವೊಬ್ರು ದುಡ್ಡನ್ನ ಪಡೆದಿರುವಂತದ್ದು, ದುಡ್ಡು ಕೊಟ್ಟಿರುವಂತದ್ದು ಎಲ್ಲವೂ ಕೂಡ ಈಗಾಗಲೇ ಗೊತ್ತಾಗಿದೆ. ಆ ಒಂದು ಆಯಾಮದಲ್ಲೂ ಕೂಡ ಈಗಾಗಲೇ ಸೈಬರ್ ಕ್ರೈಮ್ ಪೊಲೀಸರು ಕೂಡ ತನಿಖೆಗೆ ಮುಂದಾಗಿದ್ದಾರೆ. ಜೊತೆಗೆ ಈಗಾಗಲೇ 15ಕ್ಕೂ ಕೂಡ ಹೆಚ್ಚು ಜನರನ್ನು ಕೂಡ ಈಗಾಗಲೇ ವಶಕ್ಕೆ ಪಡ್ಕೊಂಡು ಅವರಿಂದನೂ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಒಂದು ಅರೆಸ್ಟ್ ಆಗಿರುವಂತಹ ಆರೋಪಿಗಳ ಸಂಖ್ಯೆ ಏನಿದೆ ಅದು ಕೂಡ ಇನ್ನೂ ಜಾಸ್ತಿ ಆಗುವಂತ, ಹೆಚ್ಚಾಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಾನೆ ಹೇಳ್ಬೋದು ಪ್ರಭು. ಓಕೆ, ಥ್ಯಾಂಕ್ ಯು ಅಜಯ್ ಕುಮಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.